ನಗುವ ನಮ್ಮ ಜಮಾನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ. ಹಾಯ್ ನಮಸ್ತೆ, ಬನ್ನಿ ಕಜ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಣ ಕೊಬ್ಬರಿಯನ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ ಅಷ್ಟು ಗಸಗಸೆಯನ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಹಾಗೇನೆ ಎಳ್ಳು, ಇದು ಕೂಡ ಒಂದು 50 ಗ್ರಾಮ್ ಅಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಬೆಲ್ಲನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇನೆ ಹುರುಗಡ್ಲೆ, ಇದನ್ನು ನೀಟಾಗಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆಯೇ 1 ಪಾಕೆಟ್ ಅಷ್ಟು ಏನದು ಏಲಕ್ಕಿನ ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಬಾಂಡಲ್ಲಿ ಇಟ್ಬಿಟ್ಟು ಏನು ಬಿಳಿ ಎಳ್ಳು ಇತ್ತಲ್ವ ಅದನ್ನು ನೀಟಾಗಿ ಕೆಂಪಾಳ ಹುರ್ಕೊಬೇಕು. ಯಾವುದೇ ಕಾರಣಕ್ಕೂ ಸೀಸೋದಕ್ಕೆ ಹೋಗಬಾರ್ದು. ಹದವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಎಳ್ಳನ್ನು ಹುರಿಬೇಕಾಗತ್ತೆ. ಇಲ್ಲಾಂದರೆ ಕರ್ಜಿಕಾಯಿ ಹೂರ್ಣ ಕಹಿ ಬಂದ್ಬಿಡತ್ತೆ. ಈಗ ಗಸಗಸೆನೂ ಸಹ ಅದೇ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸಹ ಕೆಂಪಾಳ ಹುರ್ಕೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥನೂ ಸೀಸೋದಕ್ಕೆ ಹೋಗಬಾರ್ದು. ನೋಡಿ, ಹಿಂಗೆ ನೀಟಾಗಿ ಹುರ್ಕೊಬೇಕು ಸ್ನೇಹಿತರೆ. ಈಗ ಗಸಗಸೆ ಕೆಂಪಾಳ ಹುರಿದಾಗಿದೆ. ಈಗ ನಾನು ಕರ್ಜಿಕಾಯಿ ಹೂರ್ಣ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಹುರ್ಗಡ್ಲೆನ ನಾನಿಲ್ಲಿ ಒಂದು ಬಟ್ಲಷ್ಟು ಸೇರಿಸ್ಕೊತಾ ಇದ್ದೀನಿ. ಇದೇ ಬಟ್ಲಿಗೆ ನಾನು ಏನು ಎಳ್ಳು ಮತ್ತು ಗಸಗಸೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಹುರಿದಿದ್ದಿತ್ತಲ್ವ ಅದು ಪುಡಿ ಮಾಡಿರೋದನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು ಕೂಡ ನಾವಿಲ್ಲಿ ಸೇರಿಸ್ಕೊಬೇಕಾಗತ್ತೆ. ಹಾಗೆಯೇ ತುರಿದಿಟ್ಕೊಂಡಿರೋಂತಹ ಒಣ ಕೊಬ್ಬರಿಯನ್ನು ಸಹ ಈ ಸಮಯದಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ನಾವು ತುರಿದಾದ್ಮೇಲೆ ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ಪುಡಿ ಆಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ಕರ್ಜಿಕಾಯಿ ಒಡೆಯೋದಿಲ್ಲ. ಹಾಗೆ ಎಳ್ಳು ಹಾಕಿದ್ದೀನಿ. ಈ ರೀತಿ ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪ ಈ ಥರ ಎಳ್ಳನ್ನು ಹುರಿದಿರೋದು ಇಟ್ಕೊಂಡಿದ್ದೆ, ಸ್ವಲ್ಪ ಇದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಎರಡು ಕೂಡ ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಬೇಕು ಅನ್ನೋರು ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬೆಲ್ಲ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೈನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಕಡಲೆ ಹಿಟ್ಟು ಗಂಟುಗಳೇನಾದ್ರು ಇದ್ದರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ಬನ್ನಿ ಕಣ್ಕ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಬೌಲನ್ನು ತೊಗೊಂಡು ಒಂದು ಬಟ್ಲಷ್ಟು ಮೈದಾ ಹಿಟ್ಟನ್ನು ನಾವಿಲ್ಲಿ ಹಾಕ್ಕೊತಾ ಇದ್ದೀವಿ. ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಹಾಗೆಯೇ ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆನೂ ಸಹ ನಾವಿಲ್ಲಿ ಹಾಕೋತಾ ಇದ್ದೀವಿ. ಚಿರೋಟಿ ರವೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ. ಈಗ ಸ್ವಲ್ಪ ಸೋಡಾನು ಸಹ ಸೇರಿಸ್ಕೊತಾ ಇದ್ದಾರೆ. ಈಗ ಸೋಡಾ, ಚಿರೋಟಿ ರವೆ, ಮೈದಾನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಹದವಾಗಿ ಕಲಿಸ್ಕೊತಾ ಇದ್ದಾರೆ ಅಮ್ಮ. ಜಾಸ್ತಿ ನೀರಾದರೆ, ತೆಳು ಆದರೆ ಕರ್ಜಿಕಾಯಿ ಅಷ್ಟು ಚೆನ್ನಾಗಿ ಬರಲ್ಲ. ಇದು ಹದವಾಗಿ ನೀಟಾಗಿ ಕಲಿಸ್ಕೊಬೇಕಾಗತ್ತೆ. ಈ ಸಮಯದಲ್ಲಿ ಯಾವುದೇ ರೀತಿ ಎಣ್ಣೆ ಸೇರಿಸೋ ಅವಶ್ಯಕತೆ ಇಲ್ಲ. ಈ ರೀತಿ ನೀಟಾಗಿ ಕಲಸಿದಾದ್ಮೇಲೆ ಈ ರೀತಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಫೈನಲ್ಲಾಗಿ ಈ ರೀತಿ ನೀಟಾಗಿ ಕಲಿಸ್ಬೇಕು. ನೋಡಿ, ಈಗ ಎಣ್ಣೆ ಎಷ್ಟೊಂದಿದೆ ಅಂತ ಅನಿಸ್ತಾ ಇದೆ. ಕಲಿಸ್ತಾ ಎಣ್ಣೆ ಎಲ್ಲ ಅದು ಫುಲ್
ಇರ್ಕೊಂಬಿಡುತ್ತೆ. ನೋಡಿ ಅಷ್ಟು ಎಣ್ಣೆ ಹಾಕಿದ್ವಿ, ಎಣ್ಣೆನೇ ಇಲ್ಲ. ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ ಹಿಟ್ಟು. ಈಗ ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕಿಟ್ಟು ನಂತರ ಈಗ ಅಮ್ಮ ಲಟ್ಟಿಸ್ತಾ ಇದ್ದಾರೆ. ಮಣೆ ಇದೆ, ನಾವು ಈ ತಟ್ಟೆಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀವಿ. ತಟ್ಟೆ ಮೇಲೆ ಆರಾಮಾಗಿ ಆಗುತ್ತೆ ಮಣೆಗಿಂತ. ಮಣೆ ಸ್ವಲ್ಪ ಚಿಕ್ಕದಿತ್ತು, ಅದರಿಂದ ಈ ಗಟ್ಟಿ ತಟ್ಟೆ ಐತಲ್ಲ ಇದ್ರ ಮೇಲೆ ಅಮ್ಮ ಲಟ್ಟಿಸ್ಕೊತಾ ಇದ್ದಾರೆ. ನೋಡಿ ಈ ರೀತಿ ನೀಟಾಗಿ ಲಟ್ಟಿಸ್ಕೊತಾ ಇದ್ದಾರೆ. ಈಗ ಏನು ಕರ್ಜಿಕಾಯಿ ಮಾಡೋ ಏನಿತ್ತಲ್ವ, ಕರ್ಜಿಕಾಯಿ ಮೇಕರಲ್ಲಿ ಹಾಕೋತಾ ಇದ್ದಾರೆ. ಕರ್ಜಿಕಾಯಿ ಪ್ರೆಸ್ಸರು, ಮೇಕರು. ಈಗ ಆ ರೀತಿ ಮಾಡೋ ಇದು ಚಿಕ್ಕದಿದೆ, ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಹೂರಣನ ಸೇರಿಸ್ಕೊತಾ ಇದ್ದಾರೆ. ಎಣ್ಣೆ ಅಥವಾ ನೀರನ್ನು ಈ ಥರ ಎಡ್ಜಿಗೆ ಹಾಕೋದ್ರಿಂದ ಎಣ್ಣೆಗೆ ಹಾಕಿದಾಗ ಕರ್ಜಿಕಾಯಿ ಒಡೆಯೋದಿಲ್ಲ. ನೀರಾದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು, ಮತ್ತು ಕರೆಕ್ಟಾಗಿ ಅದು ಪ್ರೆಸ್ ಆಗುತ್ತೆ. ನೋಡಿ ಈ ಥರ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದು ಬಿಡಬೇಕು. ನೋಡಿ ಆ ಥರ ಪ್ರೆಸ್ ಮಾಡಿದ್ರೆ ಈ ರೀತಿ ನೀಟಾಗಿ ರೆಡಿ ಆಗುತ್ತೆ. ನಾವಿಲ್ಲಿ ಎಲ್ಲನೂ ಹೊದ್ಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ಈ ರೀತಿ ಒಂದು 2 ತಟ್ಟೆಯಷ್ಟು ಒಟ್ಟಿಗೆ ಅಮ್ಮ ಆ ರೀತಿ ಮಾಡಿಕೊಟ್ಟಂಗೆ ನಾನೆಲ್ಲ ಈ ರೀತಿ ಲಟ್ಟಿಸ್ಕೊಟ್ಟಂಗೆ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು, ಈಗ ನಾನು ಕಾಯೋದಕ್ಕೆ ಎಣ್ಣೆನ ಇಟ್ಬಿಟ್ಟು ಒಲೆನ ಹಚ್ಚಿ ಕಾಯೋದಕ್ಕೆ ಎಣ್ಣೆನ ಇಟ್ಬಿಟ್ಟು ಅದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಕರ್ಜಿಕಾಯಿಗಳನ್ನು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಎಣ್ಣೆಗೆ ಹಾಕೋ ಸಮಯದಲ್ಲಿ ಎಣ್ಣೆ ಕಾದಿರುತ್ತೆ, ಹಾಕೋ ಸಮಯದಲ್ಲಿ ಗ್ಯಾಸ್ನ ಸಿಮ್ನಲ್ಲಿ ಇಟ್ಕೊಂಡು ಹಾಕ್ಬಿಟ್ಟು ಆಮೇಲೆ ಐ ಫ್ಲೇಮಲ್ಲಿ ನಿಧಾನಕ್ಕೆ ಕರ್ಜಿಕಾಯಿಗಳನ್ನ ಕರ್ಕೊಳ್ಳಿ. ಐ ಫ್ಲೇಮಲ್ಲಿ ಈಗಲೇ ಇಟ್ಬಿಟ್ರೆ ಎಲ್ಲ ಕರ್ಜಿಕಾಯಿನೂ ಕಲರ್ ಬಂದ್ಬಿಡುತ್ತೆ. ಬೆಂದಿದೆ ಅಂತ ತೆಗೆದ್ರೆ ಅದು ಹಸಿ ಹಸಿ ಅನಿಸ್ತಾ ಇರುತ್ತೆ. ಹಾಗಾಗಿ ಹಾಕೋ ಮುಂಚೆ ಲೋ ಫ್ಲೇಮಲ್ಲೇ ಇರಲಿ. ಆ ನಂತರ ಹೈ ಫ್ಲೇಮ್ ಮಾಡಿಕೊಂಡು ಗ್ಯಾಸ್ನ ಫ್ರೈ ಮಾಡ್ಕೊಳ್ಳಿ. ನಾನು ಇಲ್ಲಿ ಹಾಗೆ ಮಾಡ್ಕೋತಾ ಇದ್ದೀನಿ. ಕರ್ಜಿಕಾಯಿ ಎಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ನೀಟಾಗಿ ಉಬ್ತಾ ಇದೆ. ಇದನ್ನು ನೀಟಾಗಿ ಒಂದು ಸೈಡ್ ಆದಮೇಲೆ ಮತ್ತೊಂದು ಸೈಡು ತಿರು ಹಾಕಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಗಣೇಶ ಹಬ್ಬದಲ್ಲಿ ಕರ್ಜಿಕಾಯಿ ಕಡಬೆ ಮೇಯ್ನು. ಗೌರಮ್ಮಂಗೆ ಒಬ್ಬಟ್ಟು ಶಾವಿಗೆ ಅಂತೆ, ಹಾಗಾಗಿ ಅಮ್ಮ ಅವತ್ತು ಶಾವಿಗೆನೂ ಸಹ ಮಾಡಿಕೊಟ್ಟಿದ್ರು. ಅದನ್ನು ಸಹ ಮುಂದಿನ ಇದೇ ವಿಡಿಯೋದಲ್ಲಿ ನೋಡೋಣ. ನೋಡಿ ಈಗ ಒಂದು ಸ್ವಲ್ಪ ಕಲರ್ ಬಂದಿದೆ. ನನಗೆ ಇನ್ನೊಂದು ಸ್ವಲ್ಪ ಹಾಕಬೇಕು ಅಂತ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ ಈಗ ಕರೆಕ್ಟಾಗಿ ಕರ್ಜಿಕಾಯಿ ಹದವಾಗಿ ಆಗಿದೆ. ಸಾಕಿಷ್ಟು ಕಲರ್ ಬಂದರೆ ಈಗ ಅದನ್ನು ನಾನು ತೆಗೆದು ಕಾಳು ಬಸಿಯೋದ್ರಲ್ಲಿ ಹಾಕ್ಕೋತೀನಿ. ಇನ್ನೊಂದು 3 ಉಳ್ಕೊಂತು, ಅದನ್ನು ಸಹ ನಾನಿಲ್ಲಿ ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ. ಇನ್ನು ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ನಾನು 1-2 ತಟ್ಟೆಗೆ ಆಗುವಷ್ಟೆಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಎಲ್ಲ ಕದ್ದು ಒಂದು ಬಾಕ್ಸೆಲ್ಲ ಹಾಕಿ ಇಟ್ಕೊಂಡ್ರೆ ಕೂಡ ಆಡ್ಕೊಂಡು ತಿಂತಾರೆ. ನೋಡಿ ಫೈನಲಿ ಕರ್ಜಿಕಾಯಿ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ. ಬನ್ನಿ ಈಗ ಒತ್ತು ಶಾವಿಗೆ ಮಾಡ್ಕೊಳ್ಳೋದಕ್ಕೆ ಅಮ್ಮ ಇಲ್ಲಿ ಹುಚ್ಚೆಳ್ಳು ಅಂತ ಇರುತ್ತಲ್ಲ, ಹುಚ್ಚೆಳ್ಳನ್ನ ಹುರ್ಕೋತಾ ಇದ್ದಾರೆ. ರಾಗಿ ಒತ್ತು ಶಾವಿಗೆ ಮಾಡೋದಕ್ಕೆ ಹುಚ್ಚೆಳ್ಳನ್ನ ಇಲ್ಲಿ ಇದು ಹುರುಳಿಕಾಳು ಹುರಿದಂಗೆ ಹುಚ್ಚೆಳ್ಳು ಚಿಟಪಟ ಅನ್ನೋವರೆಗೂ ನೀಟಾಗಿ ಕೆಂಪಾಳ ಹುರಿಬೇಕು. ಹುರುಳಿಕಾಳು ಹುರಿದಾಗ ಹೆಂಗೆ ಘಮ ಘಮ ಅನ್ನತ್ತೋ ಅದೇ ರೀತಿ ಇದು ಕೂಡ ಘಮ ಘಮ ಅನ್ನತ್ತೆ.
ಹೇಳ್ತಾ ಇದ್ದಾರೆ ಅಮ್ಮ. ಅದು ಸೌಂಡ್ ಜಾಸ್ತಿ ಇತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನೀಟಾಗಿ ಕೆಂಪಾಳ ಹುಚ್ಚಳನ್ನ ಹುರ್ಕೊಂಡು ಪುಡಿ ಮಾಡಿಕೊಂಡು ಆನಂತರ ಶಾವಿಗೆಗೆ ಹಾಕ್ಕೊಂಡು ಇದನ್ನು ಇದು ಮಾಡಬೇಕು, ತಿನ್ನಬೇಕು ಅಂತ ಅಮ್ಮ ಎಲ್ಲ ಅದನ್ನು ಉರಿಯೋದು ಬಿಟ್ಬಿಟ್ಟೆ ಹೇಳ್ತಾ ಇದ್ರು. ಈಗ ಹುಚ್ಚಳ್ಳ ಆದಮೇಲೆ ಹುರ್ಗಡ್ಲೆನೂ ಸಹ ನೀಟಾಗಿ ಹುರ್ಕೊಬೇಕು, ಅದನ್ನು ಸಹ ಪುಡಿ ಮಾಡಿ ಇಟ್ಕೊಬೇಕು. ಈಗ ಇದು ಕಾಯಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಬೆಲ್ಲ, ಏಲಕ್ಕಿ ಮತ್ತು ಕಾಯಿ ತುರಿನ ನೀಟಾಗಿ 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ರುಬ್ಬಿಟ್ಕೊಂಡ್ರೆ ಒತ್ತು ಶಾವಿಗೆಗೆ ಕಾಯಿ ಹಾಲು ರೆಡಿ ಆಗುತ್ತೆ. ನೋಡಿ, ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇದ್ದೀನಿ. ಈಗ ಇಲ್ಲಿ ಒತ್ತು ಶಾವಿಗೆಗೆ ಅಮ್ಮ ಅವರೇ ಬೇಳೆನ ಬೇಯಿಸ್ಕೊತಾ ಇದ್ದಾರೆ. ಅವರೇ ಬೇಳೆ ಖಾರ ಅಂತ ಮಾಡ್ತಾರೆ, ಅದು ಸಾರು ಥರ ಗಟ್ಟಿಗೆ ಮಾಡ್ತಾರೆ. ಅದು ಖಾರ ತಿನ್ನೋರು ಅವರೇ ಬೇಳೆ ಮೆಣಸಿನ್ಕಾಯಿ ಇದೆಲ್ಲ ಅದು ಖಾರ ಥರ ಮಾಡ್ತಾರೆ ಇದನ್ನು ಬೇಯಿಸ್ಕೊಂಡು. ಅದಕ್ಕೆ ಇದನ್ನು ನುಣ್ಣಗೆ ಬೇಯಿಸ್ಕೊಳ್ಳೋಕೆ ಇದು ಮಾಡ್ಕೊತಾ ಇದ್ದಾರೆ. ಆ ಅವರೇ ಬೇಳೆ ಖಾರಕ್ಕೇ ಒಣಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದಾರೆ. ಒಣಮೆಣ್ಸಿನ್ಕಾಯಿ ಇದು ನೀಟಾಗೆ ಹುರ್ಕೊತಾ ಇದ್ದಾರೆ. ಈಗ ಏನು ಅವರೇ ಬೇಳೆ ಬೇಯೋಕೆ ಇಟ್ಟಿದ್ರಲ್ಲ, ಇದು ನೀಟಾಗಿ ಬೆಂದಿದ್ದಾಗಿದೆ. ಈಗ ಇದಕ್ಕೆ ಖಾರ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಏನೇನು ಬೇಕಾಗುತ್ತೆ ಅಂತ ಅಮ್ಮ ತೋರಿಸ್ತಾ ಇದ್ದಾರೆ. 3 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದಾರೆ. ಅಷ್ಟು ಹುರ್ಕೊಂಡ್ರು ಅಷ್ಟು ತೊಗೊಳ್ಳಲ್ಲ. 3 ಒಣಮೆಣ್ಸಿನ್ಕಾಯಿ, 1 ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ, 1 ಅರ್ಧ ಟೇಬಲ್ ಸ್ಪೂನಷ್ಟು ಏನಿದು ಮೆಣಸನ್ನು ತೊಗೊಂಡಿದ್ದಾರೆ. ಇದನ್ನೆಲ್ಲ ಖಾರ ಚಿಕ್ಕ ಜಾರ್ಗೆ ಹಾಕ್ಕೊಂಡು ಖಾರ ಮಾಡಿದ್ರೆ ಕೆಂಪು ಖಾರ ರೆಡಿ ಆಗುತ್ತೆ. ಏನು ಅವರೇ ಬೇಳೆ ಬೇಯಿಸಿರ್ತಾರಲ್ವ, ಅದಕ್ಕೆ ಆ ಖಾರನ ಮಿಕ್ಸ್ ಮಾಡ್ಕೋಬೇಕು. ಈಗ ಅಮ್ಮ ಅದನ್ನು ಖಾರ ರುಬ್ಬಿ, ಈಗ ನೋಡಿ ಅವರೇ ಬೇಳೆ ಏನು ಬೆಂದಿತ್ತಲ್ವ ಅದರೊಳಗಡೆ ಏನು ಕೆಂಪು ಖಾರ ಇತ್ತಲ್ವ ಅದನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಇದು ರಾಗಿ ಒತ್ತು ಶಾವಿಗೆಗೆ ಅದು ನಮ್ಮಮ್ಮ ಅವರ ಅಮ್ಮ ಅಂದರೆ ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಿದ್ರೋ ಇದನ್ನು ಗೌರಿ ಹಬ್ಬದ ಟೈಮಲ್ಲಿ ನಮ್ಮಮ್ಮ ನಮಗೆ ಮಾಡಿಕೊಡ್ತಾರೆ. ಗೌರಿ ಹಬ್ಬದ ದಿನ ಒಬ್ಬಟ್ಟು ಮತ್ತು ಈ ಒತ್ತು ಶಾವಿಗೆನ ಮಾಡ್ತಾರೆ ಅಮ್ಮ. ನೋಡಿ, ಇಷ್ಟೇ ಇದು ಖಾರ. ಇದಕ್ಕೆ ಸ್ವಲ್ಪ ಉಪ್ಪು 1 ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು. ಇದು ಒತ್ತು ಶಾವಿಗೆ ಮೇಲೆ ಹಾಕ್ಕೊಂಡು ಹುಚ್ಚಳ್ಳು ಪುಡಿ ಮತ್ತು ಹುರ್ಗಡ್ಲೆ ಪುಡಿ ಎಲ್ಲನೂ ಹಾಕ್ಕೊಂಡು ಏನು ತಿಂದರೆ ಮಸ್ತಾಗಿರುತ್ತೆ. ಸ್ವೀಟ್ ಬೇಕು ಅಂದರೆ ಕಾಯಲ್ಲಿ ಹಾಕ್ಕೊಂಡು ಇದು ಮಾಡ್ಕೋಬೇಕು. ಇಲ್ಲಿ ರಾಗಿ ಒತ್ತು ಶಾವಿಗೆಗೆ ಮುದ್ದೆ ರೆಡಿ ಮಾಡ್ಕೊತಾ ಇದ್ದಾರಮ್ಮ. ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಉಪ್ಪು ಹಾಕೋತಾ ಇದ್ದಾರೆ. ಹಾಗೆಯೇ ಇಲ್ಲಿ ಜೀರಿಗೆ, ಕರಿಬೇವು, ಮೆಂತ್ಯ ಹುರಿದ್ಬಿಟ್ಟು ಒಂದು ಚಿಕ್ಕ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದಾರೆ. ನಾವು ರಾಗಿ ಹಿಟ್ಟು ಮುಂಚೆನೇ ಮಾಡಿಸ್ಬಿಟ್ಟಿದ್ದೀವಲ್ವ, ಹಾಗಾಗಿ ಇಲ್ಲಿ ರಾಗಿ ಹಿಟ್ಟು ರೆಡಿ ಆಗಿರೋದ್ರಿಂದ ಅಮ್ಮ ರಾಗಿ ಹಿಟ್ಟು ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಸಪ್ರೇಟ್ ಪುಡಿ ಮಾಡಿ ಒಂದು ಡಬ್ಬಿಲಿ ಹಾಕಿ ಇಟ್ಕೊಂಡಿರ್ತಾರೆ. ಅದು ಶಾವಿಗೆ ಮಾಡ್ಬೇಕಾದ್ರೆ ಹಿಂಗೆ ಮುದ್ದೆ ಮಾಡುವಾಗ ಬಿಸಿನೀರಿಗೆ ಹಾಕೋತಾರೆ. ಹಿಟ್ಟು ಸಪ್ರೇಟ್ ರೆಡಿ ಇರುತ್ತೆ, ಅದನ್ನು ಬೇರೆ ಏನಾದ್ರು ಯೂಸ್ ಮಾಡ್ಬೋದು ಅಂತ ಅಷ್ಟೇ. ಇದು ಜೀರಿಗೆ, ಮೆಂತ್ಯ, ಕರಿಬೇವಿನ ಸೊಪ್ಪು ಲೈಟಾಗಿ ಹಾಕಬೇಕು. ಕರಿಬೇವಿನ ಸೊಪ್ಪು ಹಾಕ್ತಾರಾ ಅಂದರೆ ಹಾಕ್ತಾರೆ, ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ. ಈಗ ಅದು ಮುದ್ದೆ ಕುದಿ ಬಂದಿದೆ, ಮುದ್ದೆಗೆ ಇಟ್ಟಿದ್ದು. ಈಗ ಅಮ್ಮ ಹಿಟ್ಟು ಕುದಿ ಹಾಕ್ಕೊಳ್ಳೋದಕ್ಕೆ ಹಾಕೋತಾ ಇದ್ದಾರೆ, ರೆಡಿ ಮಾಡ್ಕೊತಾ ಇದ್ದಾರೆ. ಕೆಂಪು ರಾಗಿನ ತೊಳೆದು ಒಣಗಿಸಿ ರಾಗಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ನಾವು ಗೌರಿ ಹಬ್ಬಕ್ಕೆ ಬರ್ತೀವಿ ಅಂತೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಅಮ್ಮ. ನಮ್ಮನೇಲಿ ರೇಗಿಸ್ತಾ ಇರ್ತಾರೆ, 8-9 ವರ್ಷ ಆಯಿತು ಮದುವೆಯಾಗಿ, ಗೌರಿ ಹಬ್ಬ ಕಡುಬು ಕರ್ಜಿಕಾಯಿ ತಿನ್ನೋಕೆ ಹೋಗ್ಬೇಕು, ಶಾವಿಗೆ ತಿನ್ನೋಕ್ಕೆ ಅಂತ. ಆದರೂ ತಾಯಿ ಇರೋವ್ರಿಗೂ ತವ್ರ ಮನೆ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ನೋಡಿ, ಈಗ ಅಮ್ಮ ಎಲ್ಲ ರೆಡಿ ಆಯಿತು. ನೀಟಾಗಿ ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಶಾವಿಗೆ ಒತ್ತೋದಕ್ಕೆ ಮುದ್ದೆನೂ ರೆಡಿ ಆಗಿದೆ. ಅದೇ ರೀತಿ ನಾನಿಲ್ಲಿ ಒತ್ತು ಶಾವಿಗೆ ಮಿಷಿನ್ಗೆ ಎಣ್ಣೆ ಎಲ್ಲ ಹಾಕಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನಿದ್ರು ರಾಗಿ ಶಾವಿಗೆನ ಒತ್ತೋದೆ. ರಾಗಿ ಶಾವಿಗೆ ಒತ್ತಿ ಬಿಸಿ ಬಿಸಿ ನೋಡಿ, ಅಮ್ಮ ಇಲ್ಲಿ ರಾಗಿ ಇದನ್ನು ಸಿಲಿಂಡರ್ ಆಕಾರದಲ್ಲಿ ಮಾಡಿಬಿಟ್ಟು ಶಾವಿಗೆ ಒಳ್ಳೊಳಗೆ ಹಾಕ್ತಾಯಿದ್ದಾರೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಬೇಕು. ಮೊದಲನೇ ಸಾರಿ ಅಷ್ಟೇ ಎಣ್ಣೆ ಅಥವಾ ತುಪ್ಪ ಸವರ್ಕೋಬೋದು. ಆಮೇಲೇನು ಹಾಕೋ ಅವಶ್ಯಕತೆ ಇಲ್ಲ. ಆದರೆ ಮುದ್ದೆ ಬಿಸಿ ಇರೋ ಟೈಮಲ್ಲೇ
ಬೇಗ 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 ಶಾವಿಗೆನ ಒತ್ಕೊಂಬಿಡ್ಬೇಕು. ನಾನು ಯಾವಾಗ ಒತ್ತುತ್ತಿದ್ದೆ, ಅಮ್ಮ ಇವತ್ತು ಶಾವಿಗೆನ ಇದು ಮಾಡು ಅಂದು ನಾನು ಒಂದೇ ಕಡೆ ಗುಡ್ಡಕ್ಕೆ ಇಟ್ಕೊಂಬಿಟ್ಟೆ. ಬೈತಾಯಿದ್ರು ಅಂದರೆ ಹೇಳ್ತಾಯಿದ್ರು, ಹಂಗ ಹಿಡ್ಕೊಳ್ಳೋದು, ನೀಟಾಗಿ ಹಿಡ್ಕೊ ಅಂತ. ಅದಕ್ಕೆ ಆಯಿತು ಹೆಂಗೆ ಅಂತ ಹೇಳ್ಬೇಕಲ್ವಾ ಅಂತ ಹೇಳ್ಕೊಂಡು ನಗ್ತಾ ಇದ್ದೀನಿ. ನಂಗೆ ನಗು ಗೊತ್ತಿತ್ತು ನಾನು ಹಿಡ್ದಿರೋದು ನೋಡಿ. ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಶಾವಿಗೆ ನೋಡಿ, ಸೂಪರಾಗಿದೆ. ಇದು ಎದೆ ನೋವಿಗೆಲ್ಲ ಒಳ್ಳೇದು ಅಂತಾರೆ. ನೈಟ್ ಟೈಮ್ ಮಾಡಿಟ್ಬಿಟ್ಟಿದ್ದನ್ನು, ಇದು ಕಾಯಿ ಹಾಲು ಎಲ್ಲ ಮಾಡಿಟ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಆಳೊಟ್ಟೆಗೆ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಎದೆ ನೋವು ಬರಲ್ಲ ಅಂತ ಹೇಳ್ತಾರೆ. ಈ ಡ್ರೈವಿಂಗ್ ಮಾಡೋರಿಗೆ ಮತ್ತು ಏನು ಬಾಡಿ ಹೀಟ್ ಏನು ಕಂಟೆಂಟ್ ಕೆಲಸಗಳು ಜಾಸ್ತಿ ಯಾರು ಮಾಡ್ತಾರೆ ಅವರು ಇದನ್ನು ವಾರಕ್ಕೊಮ್ಮೆ, ತಿಂಗಳಲ್ಲಿ ಒಂದು ಸಾರಿ ಈ ಥರ ರಾಗಿ ಒತ್ತು ಶಾವಿಗೆ ಮಾಡಿಕೊಂಡು ತಿಂತಾಯಿದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದೆಲ್ಲ ಆಗಿನ ಕಾಲದ ಅಡುಗೆಗಳು ಅಷ್ಟಿಲ್ಲದೆ ಯಾರೂ ಮಾಡಿ ತಿಂತಾ ಇರಲಿಲ್ಲ. ಈಗ ಇದೆಲ್ಲ ಕಮ್ಮಿ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕಷ್ಟಪಟ್ಟು ಮಾಡಿದ್ರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಅಂದರೆ ದೇಹನೂ ಆರೋಗ್ಯವಾಗಿರುತ್ತೆ ಅಂತ. ನೋಡಿ ಒಂದಾಯಿತು. ಈಗ ಮತ್ತೆ ಅದೇ ಥರ ಅಮ್ಮ ಸಿಲಿಂಡರ್ ಆಕಾರದಲ್ಲಿ ಮುದ್ದೆನ ರೆಡಿ ಮಾಡಿ ಶಾವಿಗೆ ಒಳ್ಳೊಳಕ್ಕೆ ಹಾಕ್ತಾಯಿದ್ದಾರೆ. ಇದೆಲ್ಲ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಯಾರು ಇರ್ತೀವೋ ಯಾರು ಇರಲ್ವೋ, ಕಾಲ ಮುಂದೆ ಹೋಗ್ತಾ ಇರುತ್ತೆ. ಇವತ್ತಿದ್ದವ್ರು ನಾಳೆ ಇರಲ್ಲ, ನಾಳೆ ಇದ್ದವ್ರು ಇವತ್ತಿರಲ್ಲ. ಎಲ್ಲ ಏನು ಸಣ್ಣ ಸಣ್ಣ ಖುಷಿಗಳಿರುತ್ತೆ, ಇದನ್ನೆಲ್ಲ ಏನು ಅನ್ಭೋಗಿಸ್ಬೇಕಂತೆ. ದೊಡ್ಡದಾಗೆಲ್ಲ ಖುಷಿ ಕಾಣೋಕ್ಕೆ ಹೋಗ್ಬಾರ್ದು. ನಮ್ಮ ಜೀವನದಲ್ಲಿ ಎಷ್ಟೆಷ್ಟು ಅಂತ ದೇವ್ರು ಆಗಲೇ ಬರೆದ್ಬಿಟ್ಟಿರ್ತಾನೆ, ಅಷ್ಟೇ ಸಿಗೋದು. ಆ ಸಿಕ್ಕಿರೋದ್ರಲ್ಲೇ ಖುಷಿನ ಹುಡ್ಕೊಬೇಕಾಗಿರೋ ಕರ್ತವ್ಯ ಕೂಡ ಯಾರ್ದೇಳಿ, ನಮ್ಮದೇನೆ. ಸಿಗದೇ ಇರೋ ಕಡೆ ಅದನ್ನೆಲ್ಲ ಹುಡ್ಕೋಕ್ಕೆ ಹೋಗ್ಬಾರ್ದು. ಹಾಗೆ ಹೇಳ್ತಾ ವೇದಾಂತನ ಇಲ್ಲೇ ಸ್ಟಾಪ್ ಮಾಡಿ ಶಾವಿಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂತು. ಎಲ್ಲನೂ ಅಷ್ಟೇ ಅಲ್ವಾ, ಮೊದಲನೇ ಸರಿ ತಪ್ಪಾಗುತ್ತೆ ಯಾವುದೇ ಒಂದು ಕಲಿಯೋರ್ಗಷ್ಟೇ. ಇದು ಚೆನ್ನಾಗಿ ಬಂತು ಅಂತ ಅಮ್ಮ ನನ್ನ ಹೊಗಳಿದ್ರು. ಹಾಗೆ ಎಲ್ಲ ಈ ಥರ ಮಾಡಿ ಎಲ್ಲ ಇಟ್ಕೋತಾ ಇದ್ವಿ. ಆ ಬೌಲ್ ತುಂಬ ಮಾಡ್ಕೊಂಡ್ವಿ. ಕಾಯಿ ಹಾಲು, ಆವಾಗಲೇ ತೋರಿಸಿದ ಪುಡಿಗಳು, ಹುಚ್ಚೆಳ್ಳು ಪುಡಿ, ಹುರ್ಗಡ್ಲೆ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಶಾವಿಗೆಗಳು ಮಾತ್ರ ನೋಡಿ ಫೈನಲಿ ಈ ರೀತಿ ನೋಡಿ. ಇದೇ ಕಾಯಿ ಹಾಲೆಲ್ಲ ರೆಡಿ ಮಾಡಿ ಶಾವಿಗೆ, ಹುರ್ಗಡ್ಲೆ ಪುಡಿ, ಆಮೇಲೆ ಏನದು ಗಸಗಸೆ ಮತ್ತು ಎಳ್ಳು, ಹುಚ್ಚೆಳ್ಳು ಪುಡಿ ಇದೆಲ್ಲನೂ ಉದಿಸ್ಕೊಂಡು, ಆವಾಗಲೇ ಒಂದು ಅವರೆಬೇಳೆ ಇದು ಮಾಡಿದ್ವಲ್ಲ ಪರ್ಪು ಅಂತ, ಅದು ಅವರೆಬೇಳೆ ಪರ್ಪ್ ಅಂತಾರಂತೆ, ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಕಲಿಸ್ಕೊಂಡು ನೀಟಾಗಿ ತಿನ್ನಬೇಕು, ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ. ಬಾಯ್, ಟೇಕ್ ಕೇರ್, ಸಿ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.